ಮೊದಲಿಗೆ ನೋಡ್ತಿರೋದು ಈ ಬ್ಯೂಟಿಫುಲ್ ಮಾಡ್ಯುಲರ್ ಕಿಚನ್. ಇಲ್ಲಿ ಎಲ್ ಶೇಪ್ಡ್ ಕಿಚನ್ ಡಿಸೈನ್ ಅನ್ನ ಬಳಸ್ಕೊಂಡಿದ್ದಾರೆ. ಇದರಿಂದ ಕಿಚನ್ ನಲ್ಲಿ ಅವೈಲೇಬಲ್ ಇರುವ ಸ್ಪೇಸ್ ಅನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಮೇಲ್ಭಾಗದಲ್ಲಿರುವ ಕ್ಯಾಬಿನೆಟ್ ಅನ್ನ ಸೀಲಿಂಗ್ ವರೆಗೂ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸ್ಟೋರೇಜ್ ಸ್ಪೇಸ್ ಕೂಡ ಸಾಕಷ್ಟು ಸಿಗುತ್ತೆ. ಜೊತೆಗೆ ಕ್ಯಾಬಿನೆಟ್ ಗೆ ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿರುವ ಲೈಟ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂತಂದ್ರೆ ಲೈಟಿಂಗ್. ಕ್ಯಾಬಿನೆಟ್ ಕೆಳಗೆ ವಾರ್ಮ್ ಎಲ್ಇಡಿ ಸ್ಟ್ರಿಪ್ ಲೈಟ್ಸ್ ಹಾಕಿರೋದ್ರಿಂದ ಕಿಚನ್ ಗೆ ತುಂಬಾ ಪ್ರೀಮಿಯಂ ಮತ್ತು ಕಾಸಿ ಲುಕ್ ಬರ್ತಿದೆ. ಜೊತೆಗೆ ಮೇಲ್ಭಾಗದಲ್ಲೂ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಸೈಡ್ ನಲ್ಲಿ ಗ್ಲಾಸ್ ಶಟರ್ಸ್ ಇರುವ ಕ್ಯಾಬಿನೆಟ್ ಅನ್ನ ಬಳಸಿದ್ದಾರೆ. ಒಳಗೆ ಜಾರ್ಸ್ ಮತ್ತೆ ಕಿಚನ್ ಐಟಮ್ಸ್ ಅನ್ನ ನೀಟ್ ಆಗಿ ಅರೇಂಜ್ ಮಾಡ್ಕೋಬಹುದು. ಗ್ಲಾಸ್ ಕ್ಯಾಬಿನೆಟ್ ಒಳಗಿರುವ ವಾರ್ಮ್ ಲೈಟ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಬ್ಯಾಕ್ ಸ್ಪ್ಲಾಶ್ ಗೆ ಮಾರ್ಬಲ್ ಫಿನಿಶ್ ಇರುವ ಟೈಲ್ಸ್ ಅಥವಾ ಸರ್ಫೇಸ್ ಬಳಸಿರೋದ್ರಿಂದ ಕಿಚನ್ ಗೆ ಒಂದು ಕ್ಲೀನ್ ಮತ್ತು ಲಕ್ಸುರಿಯಸ್ ಅಪಿಯರೆನ್ಸ್ ಬಂದಿದೆ. ಇನ್ನು ಕೌಂಟರ್ ಟಾಪ್ ಗೆ ಡಾರ್ಕ್ ಕಲರ್ ಸ್ಟೋನ್ ಬಳಸಿದ್ದಾರೆ. ಲೈಟ್ ಕಲರ್ ಕ್ಯಾಬಿನೆಟ್ ಮತ್ತೆ ಡಾರ್ಕ್ ಕೌಂಟರ್ ಟಾಪ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಇಲ್ಲಿ ಸಿಂಕ್ ಏರಿಯಾ ಕೂಡ ಸಾಕಷ್ಟು ನೀಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಬ್ಲಾಕ್ ಕಲರ್ ಫಾಸೆಟ್ ಮತ್ತು ಸಿಂಕ್ ಈ ಕಂಪ್ಲೀಟ್ ಕಿಚನ್ ಡಿಸೈನ್ ಗೆ ಮಾಡರ್ನ್ ಟಚ್ ಕೊಡುತ್ತಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದ್ರೆ ವಿಂಡೋಸ್. 2 ವಿಂಡೋಸ್ ಇರೋದ್ರಿಂದ ಕಿಚನ್ ಒಳಗೆ ನ್ಯಾಚುರಲ್ ಲೈಟ್ ಮತ್ತು ವೆಂಟಿಲೇಷನ್ ಎರಡೂ ಚೆನ್ನಾಗಿ ಸಿಗುತ್ತೆ. ವುಡನ್ ವಿಂಡೋ ಫ್ರೇಮ್ ಕೂಡ ಈ ಕಿಚನ್ಗೆ ವಾರ್ಮ್ ಮತ್ತು ಟ್ರೆಡಿಷನಲ್ ಟಚ್ ಕೊಡ್ತಿದೆ. ಕೌಂಟರ್ ಟಾಪ್ ಮೇಲೆ ಸ್ಮಾಲ್ ಪ್ಲಾಂಟ್ಸ್, ವುಡನ್ ಚಾಪಿಂಗ್ ಬೋರ್ಡ್ ಮತ್ತೆ ಕೆಲವು ಡೆಕೋರೇಟಿವ್ ಐಟಮ್ಸ್ ಇಟ್ಟಿರೋದ್ರಿಂದ ಕಿಚನ್ ತುಂಬಾ ಹೋಮ್ಲಿಯಾಗಿ ಕಾಣಿಸ್ತಿದೆ. ಒಟ್ನಲ್ಲಿ ಈ ಕಿಚನ್ ನಲ್ಲಿ ಸ್ಟೋರೇಜ್, ಲೈಟಿಂಗ್, ವೆಂಟಿಲೇಷನ್ ಮತ್ತು ಆಸ್ಥೆಟಿಕ್ ಈ 4 ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಈಗ ಬೆಡ್ರೂಮ್ ಕಡೆ ಬರೋಣ. ಈ ಬೆಡ್ರೂಮ್ ನಲ್ಲಿ ಮೊದಲನೇದಾಗಿ ನಂಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಅನಿಸ್ತಿರೋದು ಬ್ಯೂಟಿಫುಲ್ ವಾರ್ಡ್ರೋಬ್. ಇಲ್ಲಿ ಗ್ಲಾಸಿ ಬ್ಲೂ ಫಿನಿಶ್ ಇರುವ ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಬಳಸಿದ್ದಾರೆ. ಸ್ಲೈಡಿಂಗ್ ಡೋರ್ಸ್ ಇರೋದ್ರಿಂದ ಓಪನ್ ಮಾಡಲಿಕ್ಕೆ ನಮಗೆ ಎಕ್ಸ್ಟ್ರಾ ಸ್ಪೇಸ್ ಬೇಕಾಗೋದಿಲ್ಲ. ಸ್ಮಾಲ್ ಮತ್ತೆ ಈ ಮೀಡಿಯಂ ಸೈಜ್ ಬೆಡ್ರೂಮ್ ಗಳಿಗೆ ಇದು ತುಂಬಾ ಪ್ರಾಕ್ಟಿಕಲ್ ಆಪ್ಷನ್. ವಾರ್ಡ್ರೋಬ್ ಮೇಲ್ಭಾಗದಲ್ಲಿ ಕ್ಯಾಬಿನೆಟ್ ಕೊಟ್ಟಿರೋದ್ರಿಂದ ಡೈಲಿ ಯೂಸ್ಗೆ ಬೇಕಾದ ಐಟಮ್ ಅನ್ನ ಅಲ್ಲಿ ಸ್ಟೋರ್ ಮಾಡಬಹುದು. ವಾರ್ಡ್ರೋಬ್ ಪಕ್ಕದಲ್ಲಿ ಓಪನ್ ವುಡನ್ ಶೆಲ್ಫ್ಸ್ ಇರೋದ್ರಿಂದ ಇದೊಂದು ಬ್ಯೂಟಿಫುಲ್ ಡಿಸ್ಪ್ಲೇ ಯೂನಿಟ್ ಆಗಿದೆ. ಇಲ್ಲಿ ಪ್ಲಾಂಟ್ಸ್, ಫೋಟೋ ಫ್ರೇಮ್, ಬುಕ್ಸ್ ಮತ್ತೆ ಡೆಕೋರೇಟಿವ್ ಐಟಮ್ ಇಟ್ಟು ಬೆಡ್ರೂಮ್ ಗೆ ಪರ್ಸನಲ್ ಟಚ್ ಕೊಡಬಹುದು. ಈ ಶೆಲ್ಫ್ಸ್ ಗೆ ವಾರ್ಮ್ ಎಲ್ಇಡಿ ಲೈಟಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಪ್ರೀಮಿಯಂ ಲುಕ್ ಕೊಡ್ತಿದೆ. ಇನ್ನು ಬೆಡ್ರೂಮ್ ನಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಗಮನಿಸುವಂತದ್ದು. ಬ್ಲೂ ವಾರ್ಡ್ರೋಬ್ ಮತ್ತು ಡಾರ್ಕ್ ವುಡನ್ ಫರ್ನಿಚರ್ ಗೆ ಲೈಟ್ ಕಲರ್ ವಾಲ್ಸ್ ಮತ್ತೆ ಫ್ಲೋರಿಂಗ್ ಬಳಸಿರೋದ್ರಿಂದ ರೂಮ್ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ವಿಂಡೋ ಸೈಡ್ ಅಲ್ಲಿ ಬ್ಲೂ ಕರ್ಟೈನ್ ಮತ್ತೆ ವೈಟ್ ಶೀರ್ ಕರ್ಟೈನ್ ಅನ್ನು ಬಳಸಿದ್ದಾರೆ. ಇದರಿಂದ ಪ್ರೈವೇಸಿ ಬೇಕಾದಾಗ ಕರ್ಟೈನ್ ಕ್ಲೋಸ್ ಮಾಡ್ಕೋಬಹುದು. ಹಾಗೆ ನ್ಯಾಚುರಲ್ ಲೈಟ್ ಬೇಕಾದಾಗ ಶೀರ್ ಕರ್ಟೈನ್ ಮೂಲಕ ಲೈಟ್ ಒಳಗಡೆ ಬರುತ್ತೆ. ಬೆಡ್ ಕೂಡ ವುಡನ್ ಫಿನಿಶ್ ನಲ್ಲಿ ಇದೆ. ಬೆಡ್ ಸ್ಪ್ರೆಡ್ ನಲ್ಲಿ ಬ್ಲೂ, ವೈಟ್ ಮತ್ತೆ ರೆಡ್ ಸ್ಟ್ರಿಪ್ ಇರೋದ್ರಿಂದ ರೂಮ್ ನಲ್ಲಿ ಸ್ವಲ್ಪ ಕಲರ್ ಪಾಪ್ ಅಪ್ ಕೂಡ ಬಂದಿದೆ. ವಾಲ್ ಅಲ್ಲಿರೋ ಮೋಟಿವೇಶನ್ ಕೋಟ್ ಫ್ರೇಮ್ ಕೂಡ ಬೆಡ್ರೂಮ್ ಗೆ ಒಂದು ನೈಸ್ ಫಿನಿಶಿಂಗ್ ಟಚ್ ಕೊಡ್ತಿದೆ. ಇಲ್ಲಿ ಲೈಟ್ ಅನ್ನ ತುಂಬಾ ಸ್ಮಾರ್ಟ್ ಆಗಿ ಬಳಸಿದ್ದಾರೆ. ಸೀಲಿಂಗ್ ಸ್ಪಾಟ್ ಲೈಟ್ ಜೊತೆಗೆ ವಾರ್ಡ್ರೋಬ್ ಮತ್ತು ಡಿಸ್ಪ್ಲೇ ಶೆಲ್ಫ್ಸ್ ನಲ್ಲಿ ವಾರ್ಮ್ ಲೈಟಿಂಗ್ ಇರೋದ್ರಿಂದ ರಾತ್ರಿ ಸಮಯದಲ್ಲಿ ರೂಮ್ ಗೆ ತುಂಬಾ ಕಾಸಿ ಅಟ್ಮಾಸ್ಫಿಯರ್ ಸಿಗುತ್ತೆ. ಒಟ್ಟಿನಲ್ಲಿ ಈ ಬೆಡ್ರೂಮ್ ಡಿಸೈನ್ ನಲ್ಲಿ ಸ್ಟೋರೇಜ್, ಸ್ಟೈಲ್, ಲೈಟಿಂಗ್ ಮತ್ತೆ ಕಂಫರ್ಟ್ ಅನ್ನ ಚೆನ್ನಾಗಿ ಕಂಬೈನ್ ಮಾಡಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದು ಬ್ಯೂಟಿಫುಲ್ ಅಂಡ್ ಎಲಿಗೆಂಟ್ ಮಾಡರ್ನ್ ಪೂಜಾ ರೂಮ್. ಈ ಡಿಸೈನ್ ನಲ್ಲಿ ಟ್ರೆಡಿಷನಲ್ ಎಲಿಮೆಂಟ್ಸ್ ಮತ್ತೆ ಮಾಡರ್ನ್ ಇಂಟೀರಿಯರ್ಸ್ ಅನ್ನ ತುಂಬಾ ಚೆನ್ನಾಗಿ ಕಂಬೈನ್ ಮಾಡಿದ್ದಾರೆ. ಇಂಪಾರ್ಟೆಂಟ್ಲಿ ವುಡನ್ ಫ್ರೇಮ್ ಮತ್ತು ವಾರ್ಮ್ ಎಲ್ಇಡಿ ಲೈಟಿಂಗ್ ಪೂಜಾ ರೂಮ್ ಗೆ ತುಂಬಾ ಪ್ರೀಮಿಯಂ ಹಾಗೂ ಪೀಸ್ಫುಲ್ ಲುಕ್ ಕೊಡುತ್ತೆ. ಇಲ್ಲಿರುವ ಓಂ ಸಿಂಬಲ್ ಆಗಿರ್ಬೋದು, ಹ್ಯಾಂಗಿಂಗ್ ಡೆಕೋರೇಷನ್ಸ್ ಮತ್ತೆ ಟ್ರೆಡಿಷನಲ್ ವುಡನ್ ಡೀಟೇಲ್ಸ್ ಆಗಿರ್ಬೋದು ನಮ್ಮ ಇಂಡಿಯನ್ ಕಲ್ಚರ್ ಅನ್ನ ಬ್ಯೂಟಿಫುಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೈಡ್ ನಲ್ಲಿರುವ ಈ ಓಪನ್ ಶೆಲ್ಫ್ಸ್ ಏನಿದೆ, ಇಲ್ಲಿ ಸಣ್ಣ ದೀಪಗಳು ಅಥವಾ ಪೂಜಾ ಆಕ್ಸೆಸರೀಸ್ ಅನ್ನ ಇಟ್ಕೋಬಹುದು. ಇನ್ನೊಂದು ಹೈಲೈಟ್ ಅಂತ ಅಂದ್ರೆ ಇದರ ವಾರ್ಮ್ ಲೈಟಿಂಗ್. ಇದು ರೂಮ್ ಗೆ ತುಂಬಾ ಕಾಮ್ ಮತ್ತೆ ಪಾಸಿಟಿವ್ ಆಂಬಿಯನ್ಸ್ ಕೊಡುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಪೂಜಾ ರೂಮ್ ಮಾಡಿಸುವ ಪ್ಲಾನ್ ಅಲ್ಲಿ ಇದ್ರೆ ಸಿಂಪಲ್ ಡಿಸೈನ್ ಮತ್ತೆ ಪ್ರಾಪರ್ ಲೈಟಿಂಗ್ ಚೂಸ್ ಮಾಡಿದ್ರೆ ಕಡಿಮೆ ಸ್ಪೇಸ್ ನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಪೂಜಾ ರೂಮ್ ನ ಮಾಡ್ಕೋಬಹುದು. ಟ್ರೆಡಿಷನಲ್ ಟಚ್ ಇರಬೇಕು ಆದ್ರೆ ಲುಕ್ ಮಾತ್ರ ಮಾಡರ್ನ್ ಆಗಿರ್ಬೇಕು ಅನ್ನೋರಿಗೆ ದಿಸ್ ಡಿಸೈನ್ ಈಸ್ ಅ ಪರ್ಫೆಕ್ಟ್ ಇನ್ಸ್ಪಿರೇಷನ್. ಇವಾಗ ನೀವು ನೋಡ್ತಾ ಇರೋದು ಈ ಮನೆಯ ಗೆಸ್ಟ್ ಬೆಡ್ರೂಮ್ ವಾರ್ಡ್ರೋಬ್ ಡಿಸೈನ್. ಈ ವಾರ್ಡ್ರೋಬ್ ಅಲ್ಲಿ ವೈಟ್ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಈ ರೂಮ್ ಗೆ ತುಂಬಾ ಕ್ಲಾಸಿ ಹಾಗೆ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ. ಮೇಲೆ ಓವರ್ ಹೆಡ್ ಸ್ಟೋರೇಜ್, ಎಕ್ಸ್ಟ್ರಾ ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಡೈಲಿ ಯೂಸ್ ಗೆ ಬೇಕಾದಂತ ವಸ್ತುಗಳನ್ನ ನೀಟ್ ಆಗಿ ಸ್ಟೋರ್ ಮಾಡ್ಕೋಬಹುದು. ಮತ್ತೆ ಬ್ಲಾಕ್ ಟಿಂಟೆಡ್ ಗ್ಲಾಸ್ ಡೋರ್ ವಾರ್ಡ್ರೋಬ್ ಗೆ ಮಾಡರ್ನ್ ಟಚ್ ಕೊಡ್ತಾ ಇದೆ. ಬೆಡ್ರೂಮ್ ನ ಓವರ್ ಆಲ್ ಲುಕ್ ಅನ್ನು ಕೂಡ ಎನ್ಹಾನ್ಸ್ ಮಾಡ್ತಾ ಇದೆ. ಇಲ್ಲಿ ಯೂಸ್ ಮಾಡಿರುವ ಲಾಂಗ್ ಹ್ಯಾಂಡಲ್ಸ್ ಮತ್ತೆ ಕ್ಲೀನ್ ಸ್ಟ್ರೈಟ್ ಲೈನ್ಸ್ ಇದೆಯಲ್ಲ, ಇದು ಡಿಸೈನ್ ಅನ್ನ ಇನ್ನಷ್ಟು ಸ್ಲೀಕ್ ಆಗಿ ಕಾಣಿಸ್ತಾ ಇದೆ, ಇನ್ನಷ್ಟು ಸ್ಲೀಕ್ ಆಗಿ ಕಾಣುವಂತೆ ಮಾಡ್ತಾ ಇದೆ. ಒಳಭಾಗದಲ್ಲಿ ಶೆಲ್ಫ್ಸ್, ಹ್ಯಾಂಗಿಂಗ್ ಸ್ಪೇಸ್ ಮತ್ತೆ ಡ್ರಾಯರ್ ಅನ್ನ ನಿಮ್ಮ ರಿಕ್ವೈರ್ಮೆಂಟ್ ಗೆ ಅನುಗುಣವಾಗಿ ಪ್ಲಾನ್ ಮಾಡ್ಕೋಬಹುದು. ಬೆಡ್ರೂಮ್ ನಲ್ಲಿ ಸ್ಟೋರೇಜ್ ಜಾಸ್ತಿ ಇರಬೇಕು, ಆದ್ರೆ ರೂಮ್ ಕ್ಲಟರ್ಡ್ ಆಗಿ ಕಾಣಬಾರದು
ಅನ್ನೋರಿಗೆ ಇಂತಹ ಫುಲ್ ಹೈಟ್ ವಾರ್ಡ್ರೋಬ್ ಒಂದು ವೆರಿ ಗುಡ್ ಆಪ್ಷನ್. ಸಿಂಪಲ್ ಡಿಸೈನ್, ಮ್ಯಾಕ್ಸಿಮಮ್ ಸ್ಟೋರೇಜ್ ಮತ್ತೆ ಪ್ರೀಮಿಯಂ ಲುಕ್ ಈ ಮೂರು ಬೇಕು ಅಂತಂದ್ರೆ ಈ ವಾರ್ಡ್ರೋಬ್ ಡಿಸೈನ್ ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು. ಕಂಪ್ಲೀಟ್ ಮನೆ ಇಂಟೀರಿಯರ್ ಫ್ಯಾಕ್ಟರಿ ಫಿನಿಶ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಮ್ಯಾನ್ಯುವಲ್ ಮಾಡಿರಲ್ಲ. ಮ್ಯಾನ್ಯುವಲ್ ಮಾಡೋದಕ್ಕಿಂತ ಫ್ಯಾಕ್ಟರಿಯಿಂದ ಬಂದ್ರೇನೆ ನಿಮಗೆ ತುಂಬಾ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಮೆಟೀರಿಯಲ್ ಯಾವ್ದಾದ್ರು ಯೂಸ್ ಮಾಡಿರೋದು ಅಂತ ಬಂದ್ರೆ ಎಲ್ಲ ಪ್ಲೈವುಡ್ ಕೂಡ ಗ್ರೀನ್ ಪ್ಲೇ ಪ್ಲೈವುಡ್ ಆಗಿರುತ್ತೆ. ನೀವು ಕೇಳಿರ್ತಾರ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಅಲ್ಲಿರೋ ಪ್ಲೈವುಡ್ ಮತ್ತೆ ಬ್ರಾಂಡೆಡ್ ಆಗಿರುತ್ತೆ. ಇದ್ರ ಜೊತೆಗೆ ಆಕ್ಸೆಸರೀಸ್ ಎಲ್ಲ ಎಪ್ಕೋ ಮೆಟೀರಿಯಲ್ ಆಗಿರುತ್ತೆ. ಬ್ರಾಂಡೆಡ್ ಮೆಟೀರಿಯಲ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಕೆಲವೊಂದು ಮೆಟೀರಿಯಲ್ ಗೆ ವಾರಂಟಿ ಇರುತ್ತೆ. ಮತ್ತೆ ಈವನ್ ಪ್ಲೈವುಡ್ ಗೂ ಕೂಡ ಗ್ರೀನ್ ಪ್ಲೇ ಅವರು ನಿಮಗೆ ವಾರಂಟಿ ಕೊಡ್ತಾ ಇದ್ದಾರೆ. ಏನಾದ್ರೂ ಡ್ಯಾಮೇಜ್ ಆದ್ರೆ ಇಷ್ಟು ವರ್ಷಗಳು ಅಂತ ನಿಮಗೆ ವಾರಂಟಿ ಕೊಟ್ಟಿರ್ತಾರೆ. ಅಷ್ಟು ಒಳಗೆ ಏನಾದ್ರು ಹಾಳಾಯ್ತು ಅಂತಂದ್ರೆ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಕಂಪ್ನಿ ಕಡೆಯಿಂದ ಮಾಡ್ಕೊಡ್ತಾರೆ. ಈ ಮನೆಗೆ ಎಷ್ಟಾಗಿರ್ಬೋದು ನಿಮ್ಮ ಅಂದಾಜು ಮೊತ್ತ ಹೇಳಿ ನೋಡೋಣ. ಈ ಮನೆಗೆ ಒಟ್ಟು ಇಂಟೀರಿಯರ್ಗೆ ಖರ್ಚಾಗಿರುವಂತದ್ದು 5 ಲಕ್ಷ. ಇದನ್ನ ನೋಡಿ ನಿಮಗೆ ಏನ್ ಅನ್ಸ್ತಾ ಇದೆ? 5 ಲಕ್ಷದಲ್ಲಿ ಇಷ್ಟೆಲ್ಲ ಇಂಟೀರಿಯರ್ ಮಾಡ್ಬೋದು ಅಂತ ನಿಮಗೆ ಅನ್ಸ್ತಾ ಇದೆಯಾ? ಇಲ್ಲ ಇದನ್ನ ಎಷ್ಟರಲ್ಲಿ ಮಾಡ್ಬೋದು? ನಿಮ್ಗೇನಾದ್ರು ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ಹಾಗಾದ್ರೆ ಫ್ರೆಂಡ್ಸ್, ಈ ಮನೆಯ ಕಿಚನ್, ಬೆಡ್ರೂಮ್, ಟಿವಿ ಯೂನಿಟ್, ಪೂಜಾ ರೂಮ್ ಇವೆಲ್ಲ ಹೇಗೆ ಅನಿಸ್ತು ನಿಮಗೆ? ನನಗೆ ಪರ್ಸನಲಿ ಈ ಡಿಸೈನ್ ಅಲ್ಲಿ ಇಷ್ಟವಾಗಿದ್ದು ಅಂತ ಅಂದ್ರೆ ಅನ್ನೆಸೆಸರಿ ಡೆಕೋರೇಷನ್ ಮಾಡದೆ ಲೈಟಿಂಗ್ ಮತ್ತೆ ಸ್ಟೋರೇಜ್ ಅನ್ನ ಸ್ಮಾರ್ಟ್ ಆಗಿ ಬಳಸ್ಕೊಂಡಿದ್ದಾರೆ. ಪ್ರೀಮಿಯಂ ಲುಕ್ ಕೊಟ್ಟಿರ್ತಾರೆ. ನಿಮಗೆ ಈ ಕಿಚನ್, ಬೆಡ್ರೂಮ್, ಪೂಜಾ ಯೂನಿಟ್, ಟಿವಿ ಯೂನಿಟ್ ಇದರಲ್ಲಿ ಯಾವ್ದು ಹೆಚ್ಚು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಂತಹ ಮನೆ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಹಾಗೂ ಹೌಸ್ ಟೂರ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮನೆ ಟೂರ್ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.